ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ನಾನಿವತ್ತು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಿಂದ ಒಂದೆರಡು ಮೂರು ವಸ್ತುಗಳನ್ನು ಮನೆಗೆ ಬೇಕಾಗಿವು ತರಿಸ್ಕೊಂಡಿನಿ. ಇವತ್ತು ನಾನು ನಿಮ್ಗೆ ಅವ್ನು ಏನು ತರಿಸ್ಕೊಂಡಿನಿ ಅಂತ ಹೇಳಂದು ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಹಂಗೆ ಇದೇ ಫಸ್ಟ್ ಟೈಮ್ ನಾನು ಈ ನಮ್ಮ ಮನೆಗೆ ತಂದಿರುವಂಥ ವಸ್ತುಗಳನ್ನ ಇಲ್ಲಿ ತೋರಿಸೋದು, ಒಂದು ವಿಡಿಯೋ ಮಾಡ್ತಿರೋದು. ಇದರೊಳಗೆ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನೋಡ್ರಲ್ಲೇ ನಾನು ಆಮೇಲೆ ಈಗ ಅಮೆಝಾನ್ ಒಳಗೆ ಫ್ಲಿಪ್ಕಾರ್ಟ್ ಒಳಗೆ ಭಾಳ ಎಷ್ಟು ಕಡಿಮೆ ರೇಟು ಅಂತ ಹೇಳಂತ ತೋರಿಸ್ತಾರೆ. ಅದರೊಳಗೆ 199 ಅಂತಾರೆ. ಅದು 200 ರೂಪಾಯಿನ ಆಗಿಬಿಟ್ಟಿರ್ತೈತಿ. ಅಯ್ಯೋ 199 ಅಂತ ಅಷ್ಟು ನಮ್ಮ ತಲೆಗಿರ್ತೈತಿ. ಆದರೆ ಅದರಲ್ಲಿ ರೌಂಡ್ ಫಿಗರ್ ಹೋಗ್ಬಿಟ್ಟಿರ್ತೈತಿ ನಮ್ಮ ದುಡ್ಡು. ಅದಕ್ಕೋಸ್ಕರ ಹುಷಾರಾಗಿ ನಮಗೆ ಏನು ಸಾಮಗ್ರಿ ಬೇಕೋ ಅಷ್ಟು ಮನೆಗೆ ನಾವು ತರಿಸ್ಕೊಳೋದನ್ನು ಪ್ರಯತ್ನ ಮಾಡ್ಬೇಕು. ಇದೆಲ್ಲರೂ ರೇಟ್ ಕಡಿಮೆ ಐತೆ ಅಂತೇಳಂದು ತರಿಸ್ಕೊಳೋದು ತಪ್ಪಾಗುತ್ತೆ. ನಾನಂತೂ ಇಲ್ಲ, ನನಗೆ ಯಾವುದು ಮೇನ್ ನನಗೆ ಬೇಕಾಗಿರುವಂಥ ವಸ್ತುಗಳನ್ನು ನಾನಿಲ್ಲಿ ತರಿಸ್ಕೊಂಡಿನಿ. ನಾನು ಸುಮ್ಮನೆ ಏನೇನಾದರೂ ತರಿಸ್ಕೊಂಡು ಹಾಳು ಮಾಡೋಂಥ ಕೆಲಸ ಮಾಡೋಂಗಿಲ್ಲ. ಯಾಕಂದ್ರೆ ಮೊದಲಿಗೆಲ್ಲ ಭಾಳ ಮಾಡಿಬಿಟ್ಟಿನಿ. ಈಗ ಭಾಳ ಹುಷಾರಿಂದ ನನಗೆ ಬೇಕಾಗಿರುವಂಥ ವಸ್ತುಗಳನ್ನ ನಾನು ಮನೆಗೆ ತರಿಸ್ಕೊತೀನಿ. ಆಮೇಲೆ ಅವು ಇವು ತರ್ಸೋಕೆ ಹೋಗಂಗಿಲ್ಲ. ಸುಮ್ಮನೆ ನಮ್ಮದು ಬಾಡಿಗೆ ಮನೆ ಇರೋದ್ರಿಂದ ತರಿಸ್ಕೊತೀನಿ. ಮತ್ತು ನಾನು ಮನೆ ಖಾಲಿ ಮಾಡೋಬೇಕಾರೆ ಬೇಡ ಆಗಿದ್ದು ಯಾರ್ಯಾರಿಗಾರ ಕೊಟ್ಟು ಹೋಗ್ಬಿಡ್ತೀವಿ. ಹಾಗಾಗಿ ಅದಕ್ಕೋಸ್ಕರ ನನಗೆ ಸುಮ್ಮನೆ ದುಡ್ಡು ಖರ್ಚು ಮಾಡೋಕ್ಕಿಲ್ಲೇ ಇಷ್ಟ ಆಗಂಗಿಲ್ಲ. ಅದಕ್ಕಾಗಿ ನನಗೇನು ಬೇಕು ಅಷ್ಟನ್ನೇ ನಾನು ತರಿಸ್ಕೊಂಡಿನಿ. ಆಮೇಲೆ ಇರುವಂಥವಷ್ಟೇ ಇಲ್ಲೇ ನಾನು ತರಿಸ್ಕೊಂಡಿನಿ. ನೋಡ್ರಿ, ನನಗೆ ಟ್ರೈಪಾಡ್ ನನಗೆ ಮೇನ್ ಬೇಕಾಗಿತ್ತು. ಅದಕ್ಕೋಸ್ಕರ ಟ್ರೈಪಾಡನ್ನು ತರಿಸ್ಕೊಂಡಿನಿ. ನನಗೆ ಈಗಲೂ ಇದು ತರ್ಸೋಕೆ ಮನಸ್ಸಿದ್ದಿದ್ದಿಲ್ಲ. ನನ್ನ ಮಗ ಇದೊಂದು ಟೈಮ್ ಐತಮ್ಮ, ಕಡಿಮೆ ರೇಟಿಗೆ ಐತಿ, ತೊಗೊಂಡ್ಬಿಡು ಅಂತೇಳಿ ಅದಕ್ಕೋಸ್ಕರ ನಾನು ಇದೊಂದು ಟ್ರೈಪಾಡನ್ನು ತರಿಸ್ಕೊಂಡೆ. ಮೊದಲಿಗೆ ಒಂದು ಟ್ರೈಪಾಡ್ ಇತ್ತು. ಅದು ಭಾಳ ಲೋ ಕ್ವಾಲಿಟಿ ಇತ್ತು. ಬರೀ 250 ರೂಪಾಯಿನ ಕೊಟ್ಟು ತರಿಸ್ಕೊಂಡಿದ್ದೆ ನಾನು ಅದನ್ನ. ಅದರದ್ದು ಯಾಕೆ ಇದನ್ನ ತರ್ಸೋಕೆ ಏನು ಕಾರಣ ಅಂತೇಳಿ ಅದನ್ನು ತೋರಿಸ್ತೀನಿ ನಾನು ಮುಂದೆ ಏನಾಗೈತೆ ಅದು ಅಂತೇಳಂದು. ಇದು 1500 ಮೇಲಿತ್ತು. ಹಾಗಾಗಿ ಇದು ಬರೀ ಇದ್ರದ್ದು MRP ಇದ್ದಿದ್ದಲ್ಲಿ 1500 ಚಿಲ್ಲರೆ ಏನೋ ಇತ್ತು. ಆದರೆ ನನಗೆ ಇಲ್ಲಿರೋದು ಸಿಕ್ಕಿರೋದು ಬರೀ 728 ರೂಪಾಯಿಗೇನೋ ಬಂದೈತಿದೆ ಅಷ್ಟೇ. 728 ರೂಪಾಯಿ ನಾನು ಕೊಟ್ಟಿದ್ದೀನಿ. ಆಮೇಲೆ ಇದು ಕ್ವಾಲಿಟಿನೂ ಭಾಳ ಚೆನ್ನಾಗೈತಿ. ಇದ್ರ ಮೇಲೆ ನೋಡ್ರಿ ಒಂದು ಕವರ್ ಕೂಡ ಕೊಟ್ಟಾರ. ಒಂದು ಬಟ್ಟಿದೊಂದು ಮೇಲೆ ಕವರ್ ಹಾಕೋದಕ್ಕೊಂದು ಕವರ್ ಐತೆ ಅದಕ್ಕೆ. ಆಮೇಲೆ ಕ್ವಾಲಿಟಿ ಅಂದ್ರೆ ಇದು ನಮ್ಮ ಮೊದಲಿಗೆ ಇರೋದಂದ್ರೆ ಭಾಳ ಕರೆಕ್ಟಾಗಿ ಕುಂದಿರ್ತಿರ್ಲಿಲ್ಲ. ಇದು ನೋಡ್ರಿ ಎಷ್ಟು ಚೆನ್ನಾಗಿ ಗ್ರಿಪ್ ಆಗಿ ಕುಂದಿರ್ತೈತಿ. ಆಮೇಲೆ ಇಲ್ಲಿ ಕೆಳಗೆ 3 ಬುಷ್ ಕೊಟ್ಟಾರ, ರಬ್ಬರಿನ ಬುಷು. ಅದು ಕರೆಕ್ಟಾಗಿ ಗ್ರಿಪ್ ಆಗಿ ಕುಂದ್ರಕ್ಕೊಂದು ಅನುಕೂಲ ಆಕತಿ. ಆಮೇಲೆ ಇದು ಫೋನ್ ಹಾಕೋದಕ್ಕೋಸ್ಕರ ಅಂತ ಹೇಳಿದ್ರೆ ಸಪ್ರೇಟಾಗಿ ನೋಡ್ರಿ ನಾನು ಇದನ್ನ ಹಾಕಿದ್ದೇನಲ್ಲೇ ಹಾಕಿದ್ದೀನಿ ಇಲ್ಲಿ ನಾನು ಅದನ್ನ. ಫೋನ್ ಹಾಕಿ ನಮಗೆ ಶಾರ್ಟ್ಸಿಗೆ ಬೇಕೆಂದ್ರೆ ಶಾರ್ಟ್ಸಿಗೆ ಮಾಡ್ಕೋಬೋದು. ಇಲ್ಲ ನಾವು ಲಾಂಗ್ ವಿಡಿಯೋಕ್ಕೂ ಬೇಕಂದ್ರೆ ನಾವಿಲ್ಲಿ ಅಟ್ಯಾಚ್ ಮಾಡ್ಕೊಂಡು ಇದನ್ನು ಮಾಡ್ಬೋದು, ನಾವು ಸೆಟ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ನೋಡ್ರಿ ನಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಎತ್ತರಕ್ಕೆ ನಾವು ಇದನ್ನ ತಿರುಗಿಸಿದ್ರೆ ಸಾಕು, ನಮ್ಗೆ ಕ್ಯಾಮ್ರಾ ಮೇಲೆ ಹೋಗುತ್ತೆ ಮತ್ತು ಕೆಳಗೆ ಬರ್ತೈತಿ ಫೋನು. ಅಷ್ಟು ಚೆನ್ನಾಗಿ ಹೈಟು ಕೆಳಗೆ ಮಾಡ್ಕೊಳೋದು ಮೇಲೆ ಮಾಡ್ಕೊಳೋದು ನಮಗೆ ಅಲ್ಲೇ ಐತಿ. ಕ್ವಾಲಿಟಿ ಮಾತ್ರ ಭಾಳ ಸೂಪರ್ ಆಗೈತಿ. ಯಾರಾದರೂ ಪರ್ಚೇಸ್ ಮಾಡೋರಿದ್ರೆ ಮಾಡ್ಬೋದು. ಈಗ ಹಬ್ಬದ ಆಫರು ಐತಿ, ಯಾರಾದರೂ ತೊಗೊಂಡಿದ್ರೆ ತೊಗೋಬೋದು. ಇಲ್ಲಿ ನೋಡ್ರಿ ನಂದು ಹಳೇದಿದು ಟ್ರೈಪಾಡಿನ ಕತೆ ಏನಾಗೈತೆ ಅಂದ್ರೆ ಎಷ್ಟು ಸರ್ತಿ ಈ ಫೋನ್ ಇದ್ರಾಗಿಂತ ಬಿದ್ದಿದಂತ ಗೊತ್ತಿಲ್ಲ ನನಗೆ. ಇದು ಗ್ರಿಪ್ ಹಾಕಿ ಕುಂದ್ರಾಕಲ್ಲಿ ಮುಂದೊಂದು ಹುಕ್ ಇರ್ತೈತಿ, ಅದು ಹೋಗ್ಬಿಟ್ಟೈತಿ. ಆಮೇಲೆ ಇಲ್ಲಿ ನೋಡ್ರಿ ಸ್ಟ್ಯಾಂಡ್ ಕೆಳಗೆ ಐತಲ್ಲ, ಅದು ಪೂರ್ತಿ ಸಣ್ಣದಾಗೈತಿ. ಅದನ್ನು ನಾವು ಮೇಲೆ ಉದ್ದಕ್ಕೆ ಎತ್ತರ ನಿಲ್ಲಿಸಿದ್ವಿ ಅಂದರೆ ಫೋನಿನ ಭಾರಕ್ಕೆ ದಬ ಬೀಳ್ತಿತ್ತು ಅದು. ಅದ್ರ ಸಂಬಂಧಿ ನಾನು ಟ್ರೈಪಾಡನ್ನು ತರಿಸ್ಕೊಂಡೆ. ನಾನು ಇನ್ನೂ ಸ್ವಲ್ಪ ದಿನ ಬಿಟ್ಟಾದ್ಮೇಲೆ ತರಿಸ್ಕೋಬೇಕಂತಿತ್ತು. ಆಮೇಲೆ ಕುಂಟಾಡ್ತಿತ್ತು, ಕರೆಕ್ಟಾಗಿ ಕುಂದಿರ್ತಿರ್ಲಿಲ್ಲ. ಫೋನ್ ಯಾವ ಕಡೆ ಭಾರ ಇತ್ತು ಆ ಕಡೆ ದಬ್ಬ ಅಂತೇಳಿ ಅಂತ ಬೀಳ್ತಿತ್ತು. ಇಲ್ಲಿ ನೋಡ್ರಿ ಇದು ಫೋನ್ ಕುಂದ್ರೋದೊಂದು, ಅದ ಮೇಲೆ ಮುಂದೊಂದು ಇದನ್ನು ಕೊಟ್ಟಿರ್ತಾರೆ ಕ್ಲಿಪ್, ಆ ಕ್ಲಿಪ್ಪು ಅದಕ್ಕೆ ಹೋಗ್ಬಿಟ್ಟಿದ್ದು. ಇದು ಒಂಥರ ಲೋ ಕ್ವಾಲಿಟಿನೇ ಐತಿ. ಆದರೆ ಇದರಿಂದ ನಾನು ಭಾಳ ವಿಡಿಯೋ ಮಾಡಿದ್ದೀನಿ. ಇದನ್ನು ಹಳೇದನ್ನು ಯಾವತ್ತೂ ನೆನಪಾರಬಾರ್ದು ಅಂತಾರಲ್ಲ, ಹಾಗಾಗಿ ಅದನ್ನು ನಾನು ನೆನಪಾರಂಗಿಲ್ಲ. ಭಾಳ ದಿನಗಳಿಂದ ನಾನು ಈ ಟ್ರೈಪಾಡಲ್ಲೇ ಅದು ಏನು ಮಾಡ್ತಿದ್ದೆ ನೋಡ್ರಿ, ರಬ್ಬರ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟೈತಿ. ಅದಕ್ಕೋಸ್ಕರ ನಾನು ಟ್ರೈಪಾಡನ್ನು ತರಿಸ್ಕೊಂಡೆ. ಭಾಳ ವಿಡಿಯೋನ ಟ್ರೈಪಾಡಿಂದ ಮಾಡಿದ್ದೀನಿ ನಾನು. ಅದು ಒಂದು ಖುಷಿ ಐತಿ. ಹೊಸದು ಬಂತು ಅಂತೇಳಂದು ಹಳೇದನ್ನು ಮರೆತ್ರ ಒಳ್ಳೇದಲ್ಲ. ಬರೀ ನಾನೀಗ ಇನ್ನೊಂದು ತರಿಸ್ಕೊಂಡಿನಿ. ಇಲ್ಲಿ ನೋಡ್ರಿ, ಇದನ್ನು ನೋಡಿದ ತಕ್ಷಣ ನನಗೆ ಸ್ಕೂಲಿಗೆ ಹೋಗೋದು ನೆನಪಾಗ್ಬಿಡ್ತು. ಏನಂದ್ರೆ ಇದು ಚಾಪಿಂಗ್ ಬೋರ್ಡ್ ತರಿಸ್ಕೊಂಡಿನಿ ನಾನು. ಕಟ್ಟಿಗೆದ ತರಿಸ್ಕೋಬೇಕು ಅಂದ್ಕೊಂಡೆ, ಯಾಕೆ ಕಟ್ಟಿಗೆದು ಬೇಡ ಅನ್ನಿಸ್ತು. ಮುಂದೆ ನೋಡಿದ್ರಾತು ಅಂತೇಳಂದು ಸ್ಟೀಲಿಂದು ತರಿಸ್ಕೊಂಡಿನಿ ನಾನು. ಇದು 349 ರೂಪಾಯಿಗೆ ನನಗಿದು ಸಿಕ್ಕೈತಿ. 349 ರೂಪಾಯಿಗೆ ಇದು ನನಗೆ ತೊಗೊಂಡು ನಾನು ಮೀಡಿಯಮ್ ಸೈಜ್ ಇರೋದು ಇದು ನಾವು ಎಕ್ಸಾಮ್ ಬರೆಯೋಕೆ ಹೋಗ್ಬೇಕಾರೆ ಪೇಪರ್ ಪ್ಯಾಡ್ ಇರ್ತಿತ್ತಲ್ಲ, ಆ ರೀತಿ ಅದು ನೆನಪಾತು ನನಗೆ. ಇದನ್ನು ನೋಡಿ ಅದಕ್ಕೋಸ್ಕರ ನಾನು ಸ್ಕೂಲ್ಗೆ ಹೋಗೋದು ನೆನಪಾತು ಅಂತೇಳಿದ್ದು. ಆಮೇಲೆ ಇದೊಂದು ಚಾಪಿಂಗು ಕಟ್ರ ಒಂದು ತೊಗೊಂಡು ನಾನು. ಇದಕ್ಕೂ 205 ರೂಪಾಯಿ ಅಷ್ಟೇ ಕೊಟ್ಟಿರೋದು.
ಇದು ನಾನಿಲ್ಲೇ ಸೇಲ್ ಬಂದಿತ್ತು, ಅಲ್ಲಿ ಹೋಗಿ ಕೇಳಿದ್ರೆ ಅವ್ನು 400 ರೂಪಾಯಿಗೆ ಏನಿದ್ರು ಸರಿಯಂಗಿಲ್ಲ ಅಂತ ಅಂದ. ಕೊನೆಗೆ 300 ರೂಪಾಯಿ ಕೊಡ್ತೀನಿ ಅಂದ. ಬೇಡ ಬಿಡು ಅಂತೇಳಂದು ವಾಪಸ್ ಬಂದೆ. ಇಲ್ಲಿ ಫೋನ್ನಾಗ ಒಂಚೂರು ನಾನು ಸರ್ಚ್ ಮಾಡಿದಾಗ ನನಗೆ 205 ರೂಪಾಯಿ ಅಂತೇಳಂದು ಸಿಕ್ತು. ಹಾಗಾಗಿ ಇದನ್ನೊಂದು ತರಿಸ್ಕೊಂಡಿನಿ. ಇದು ಭಾಳನ ಚೆನ್ನಾಗೈತಿ. ಆಮೇಲೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗೈತಿ. ಇದು ಗಟ್ಟಿ ಇರುವಂಥ ಪ್ಲಾಸ್ಟಿಕ್ ಇದು. ಆಮೇಲೆ ಇದು ಒಂಥರ ಇದು ಒಂಥರ ಬೇರೆ ಟೈಪ್ ಇತ್ತಲ್ಲ, ಹಂಗಾಗಿ ಇದೊಂದು ನೋಡಿದ್ರಾತು, ಯೂಸ್ ಮಾಡಿದ್ರಾತು ಅಂತೇಳಂದು ತರಿಸ್ಕೊಂಡಿನಿ. ಇದು ಸಪ್ರೇಟಾಗಿ ಐತಿ. ದಿನ ಲಾಕ್ ಅಂತ ಕೊಟ್ಟಾರ ಅವರು, ಆದರೆ ಲಾಕ್ ಏನು ಆಗ್ತಿಲ್ಲ ಅಲ್ಲಿ. ಅದ್ರ ಬಗ್ಗೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅದನ್ನು ಲಾಕ್ ಮಾಡಿದ್ರೆ ಲಾಕ್ ಆಗಂಗಿಲ್ಲ. ನಾವು ಹೆಂಗೆ ಮತ್ತೆ ತೆಗಿತೀವಿ ಮೇಲೆ ಹಂಗೆ ಬರ್ತೈತಿ. ಆದ್ರೆ ಬ್ಲೇಡ್ ಮಾತ್ರ ಭಾಳ ಶಾರ್ಪ್ ಆಗಿದಾವೆ. ಇದನ್ನು ನಾವು ಅದು ಕೆಲಸ ಮಾಡಿ ಮತ್ತೆ ಇದನ್ನು ತೆಗೆದು ನಾವು ಸಪ್ರೇಟಾಗಿ ಇಡಬಹುದು. ಇಷ್ಟಂತ ನೋಡ್ರಿ, ಕೆಳಗೊಂದು ರಬ್ಬರಿನ ರಿಂಗ್ ಒಂದು ಐತೆ ಅದಕ್ಕೆ. ಅಂದ್ರೆ ನಾವು ಏನಾರು ಕೆಲಸ ಮಾಡ್ಬೇಕಾದ್ರೆ ಅದು ಅಷ್ಟು ಸರ್ದಾಡಂಗಿಲ್ಲ, ಗ್ರಿಪ್ ಹಾಕಿ ಕುಂದಿರ್ತೈತಿ ಅಂತ ಹೇಳಂದು ಕೊಟ್ಟಾರ. ಭಾಳ ಚೆನ್ನಾಗೈತಿ. ನಾನಂತೂ ಇಷ್ಟು ಸಾಮಗ್ರಿಗಳನ್ನ ನನ್ನ ಮನೆಗೆ ತರಿಸ್ಕೊಂಡಿದ್ದೀನಿ. ಇದೇ ಫಸ್ಟ್ ವಿಡಿಯೋ ನಾನು ನಮ್ಮ ಮನೆಗೆ ತರಿಸ್ಕೊಂಡಿರುವಂಥ ವಸ್ತುಗಳ ಬಗ್ಗೆ ವಿಡಿಯೋ ಹಾಕಿರೋದು. ಆಮೇಲೆ ಎಲ್ಲ ವಸ್ತುಗಳು ಹೆಂಗೆ ಅದಾವು, ಆಮೇಲೆ ರೇಟು ರೀಸ್ನಬಲ್ ಇದಾವ ಅಂತ ಅನ್ನೋದನ್ನು ನನಗೆ ಮೊದಲದಾಗಿ ನಂಗೆ ಟ್ರೈಪಾಡ್ ಹೆಂಗೈತಿ ಅಂತ ಹೇಳಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಂಗೆ ನಾನು ತರಿಸ್ಕೊಂಡಿರುವಂಥ ಈ ವಸ್ತುಗಳೆಲ್ಲ ಇಷ್ಟ ಆಗಿದ್ದಾವೆ, ಎಲ್ಲರಿಗೂ ರೀಸನಬಲ್ ರೇಟ್ನಾಗಿ ಸಿಕ್ಕಾವು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕಿರಿ. ಹಾಗೆ ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.